ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಇವತ್ತು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಬಂದ್ಬಿಟ್ಟು ಕೆ ಎ ಮುಖಾಂತರ ಅಥವಾ ಹೋಗೋವರೆಗೆ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಈಗ ಈ ಬಾರಿ ಹೊಸ ನಿಯಮ ಕೂಡ ಮಾಡಿದ್ದಾರೆ. ಈ ಬಾರಿ ಏನಂದ್ರೆ ಈ ಹಿಂದೆ ಏನಾಗುತ್ತೆ ಅಂದ್ರೆ ಎಂ ಮಾರ್ಕ್ ಮ್ಯಾಚ್ ಇದು ಮಾಸ್ಟರ್ಸ್ ಆಫ್ ಆರ್ಕಿಟೆಕ್ಚರ್ಗೆ ನೀವು ಈ ಹಿಂದೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಪ್ರತ್ಯೇಕವಾಗಿ ನೀವು ಪಿ ಜಿ ಸಿ ಟಿ ಕೂಡ ಬರೆದು ಹೋಗ್ಬೇಕಾಗಿತ್ತು. ರಾಜ್ಯ ಮಟ್ಟದಲ್ಲಿ ನಮ್ಮ ಸ್ಟೇಟ್ ಅಂಡರ್ ನಿಮಗೆ ಕೆ ಎ ಮುಖಾಂತರ ನಿಮಗೆ ಪಿ ಜಿ ಸಿ ಟಿ ಕಂಡಕ್ಟ್ ಕೂಡ ಮಾಡ್ತಾ ಇದ್ರು. ಆ ಪಿ ಜಿ ಸಿ ಟಿ ಬರೆದು ನೀವು ಕೂಡ ಮಾಸ್ಟರ್ ಆಫ್ ಆರ್ಕಿಟೆಕ್ಚರ್ ಹೋಗ್ಬೋದಿತ್ತು. ಬಟ್ ಈಗ ಹೊಸದಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ರಾಜ್ಯ ಮಟ್ಟದ ಪ್ರವೇಶ ಪರೀಕ್ಷೆ ಪಿ ಜಿ ಸಿ ಟಿ ಕೂಡ ನಡೆಸೋದಿಲ್ಲ ಅಂತ ಹೇಳಿ ಪರೀಕ್ಷಾ ಪ್ರಾಧಿಕಾರದ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಮುಂದಿನಿಂದ ಏನಾಗುತ್ತೆ ಅಂತಂದ್ರೆ ಎಂ ಮಾರ್ಕ್ ಮ್ಯಾಚರ್ ಆಫ್ ಆರ್ಕಿಟೆಕ್ಚರ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ಗೆ ಏನಾಗುತ್ತೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಒಂದು ಅರ್ಹತಾ ಪರೀಕ್ಷೆ ಕೂಡ ನಡೆಸ್ತದೆ, ಒಂದು ಎಲಿಜಿಬಿಲಿಟಿ ಎಕ್ಸಾಮ್ ಕೂಡ ನಡೆಸ್ತದೆ. ಅದರ ಆಧಾರದ ಮೇಲೆ ನೀವು ಪ್ರವೇಶ ಪಡಿಬೇಕು ಅಂತ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ನಿಮಗೆ ಸ್ಟೇಟ್ ಅಲ್ಲಿ ನೀವು ಕೂಡ ಅಡ್ಮಿಷನ್ ಆಗ್ಬೋದು ಅಂತ ಹೇಳಿದ್ದಾರೆ. ಎಲ್ಲ ಅಭ್ಯರ್ಥಿಗಳು ಕೂಡ ರಾಜ್ಯ ಮಟ್ಟದ ಹಂತದಲ್ಲಿ ಸ್ಪರ್ಧೆ ಮಾಡಿ ಸೀಟು ಪಡೆಯುವ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿ ಇಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ. ಯಾಕೆ ಈ ರೀತಿ ಮಾಡಿದೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಈ ಕೋರ್ಸ್ ನಲ್ಲಿ ಬರೋಬ್ಬರಿ 136 ಸೀಟ್ಗಳು ಕೂಡ ಇತ್ತಂತೆ. ಅದರಲ್ಲಿ ಬರೀ 127 ಮಂದಿ ಮಾತ್ರ ಅರ್ಜಿ ಹಾಕಿದ್ರು. ಅಂತಿಮವಾಗಿ ಕೇವಲ 28 ಮಂದಿ ಮಾತ್ರ ಅಡ್ಮಿಷನ್ ಆಗಿದ್ರಂತೆ. ಈ ರೀತಿ ಖಾಲಿ ಉಳಿತದೆ, ಈ ರೀತಿ ಪರಿಣಾಮ ಬೀಳುತ್ತೆ. ನಾವು ಸುಮ್ಮನೆ ಪರೀಕ್ಷೆ ಕೂಡ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಆಸಕ್ತಿ ಕೊಡೋದಿಲ್ಲ ಅಂತ ಹೇಳಿ ಈ ರೀತಿ ಒಂದು ಒಕ್ಕೂಟ ಕೂಡ ತಂದಿದ್ದಾರೆ. ಈ ನಿಯಮ ಬದಲಾವಣೆಯಿಂದ ರಾಜ್ಯ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳಿ ಕೆ ಎ ಡೈರೆಕ್ಟರ್ ಅವರು ಕೂಡ ಹೇಳಿದ್ದಾರೆ. ಆ ಯಾವುದೇ ಹೆಚ್ಚುವರಿ ಪರೀಕ್ಷೆ ಕೂಡ ಬರೆಯುವ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಪರೀಕ್ಷೆ ಬರೆಯುವ ಅವಶ್ಯಕತೆ ಇಲ್ಲ. ನ್ಯಾಷನಲ್ ಲೆವೆಲ್ ಅಲ್ಲಿ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಪರೀಕ್ಷೆ ಕೂಡ ನಡೆಸ್ತಾರೆ. ಅದನ್ನ ಯಶಸ್ವಿಯಾಗಿ ನೀವು ತೇರ್ಗಡೆ